ಧಾರ್ಮಿಕ ಸಾಹಿತ್ಯ. ಹಿಂದೂ ಧಾರ್ಮಿಕ ಸಾಹಿತ್ಯವನ್ನು ಶ್ರುತಿ ಅಂದರೆ ಕೇಳಿದ್ದು ಮತ್ತು ಸ್ಮೃತಿ ಎಂದರೆ ಸ್ಮರಣೆಯಲ್ಲಿಟ್ಟಿದ್ದು ಎಂದು ಎರಡು ಭಾಗವಾಗಿ ಗುರುತಿಸಲಾಗುತ್ತದೆ. ಅವುಗಳಲ್ಲಿ ವೇದೋಪನಿಷತ್ತುಗಳು ಅತ್ಯಂತ ಪ್ರಾಚೀನವೂ ಆಗಿವೆ. ವೇದಗಳು, ಉಪನಿಷತ್ತುಗಳು, ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಇವೆಲ್ಲ ಶ್ರುತಿಗಳಾಗಿವೆ. ಇನ್ನು ಮಹಾಭಾರತ, ರಾಮಾಯಣ, ಪುರಾಣ, ಆಗಮ, ಶಾಸ್ತ್ರಗ್ರಂಥಗಳು ಸ್ಮೃತಿಗಳೆಂದು ಕರೆಸಿಕೊಳ್ಳುತ್ತವೆ. ಭಗವದ್ಗೀತೆಯು ಭಗವಂತನಿಂದ ಹೇಳಲ್ಪಟ್ಟಿರುವುದರಿಂದ ಶ್ರುತಿಯಾಗಿಯೂ, ಮಹಾಭಾರತ ಮಹಾಕಾವ್ಯದಲ್ಲಿ ವ್ಯಾಸರ ಮೂಲಕ ಬರೆಯಲ್ಪಟ್ಟಿರುವುದರಿಂದ ಸ್ಮೃತಿಯಾಗಿಯೂ ಪರಿಗಣಿಸಲ್ಪಡುತ್ತದೆ. ಸ್ಮೃತಿಗಳಲ್ಲಿ ಆಯಾ ಕಾಲಘಟ್ಟಕ್ಕೆ ಸೂಕ್ತವಾದ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ಸೂಚಿಸುವ ವಿಭಾಗಕ್ಕೆ ಧರ್ಮ ಸ್ಮೃತಿಗಳೆಂದು ಕರೆಯುತ್ತಾರೆ. ಇವು ಜನರ ಹಕ್ಕು, ಕರ್ತವ್ಯಗಳು, ಅಪರಾಧ ಶಿಕ್ಷೆಗಳೇ ಮೊದಲಾದವುಗಳ ನಿರ್ದೇಶನವನ್ನು ನೀಡುತ್ತವೆ. ನಮ್ಮ ಪ್ರಾಚೀನ ಕಾಲದ 36 ಸ್ಮೃತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ 18 ಸ್ಮೃತಿಗಳ ವಿವರ ಈ ರೀತಿಯಾಗಿದೆ. ಮನುಸ್ಮೃತಿ, ಅತ್ರಿ ಸ್ಮೃತಿ, ವಿಷ್ಣು ಸ್ಮೃತಿ, ಹಾರೀತ ಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಉಶನ ಸ್ಮೃತಿ, ಅಂಗೀರ ಸ್ಮೃತಿ, ಯಮಸ್ಮೃತಿ, ಆಪ್ತಸ್ತಂಭ ಸ್ಮೃತಿ, ವಾತ್ಸಾಯನ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಪರಾಶರ ಸ್ಮೃತಿ, ವ್ಯಾಸ ಸ್ಮೃತಿ, ಶಂಖಲಿಖಿತ ಸ್ಮೃತಿ, ದಕ್ಷ ಸ್ಮೃತಿ, ಗೌತಮ ಸ್ಮೃತಿ, ಶಾಂತಾತಪ ಸ್ಮೃತಿ, ವಶಿಷ್ಠ ಸ್ಮೃತಿ. ಈ ಸ್ಮೃತಿಗಳು ವೇದಗಳ ತತ್ವಗಳ ವಿವರವನ್ನು ವಿವರಿಸುತ್ತವೆ.